ಓಕೆ, ಈ ಕಳಪೆ ವಿಚಾರ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ. ಅವರು ಜೈಲಲ್ಲಿದ್ದಾಗ ನಿಮ್ಮ ಮೇಲೆ ಇದ್ದಕ್ಕಿದ್ದಂಗೆ ಫುಲ್ಲು ಟ್ರಿಗರ್ ಆಗಿಬಿಡ್ತಾರೆ. ಸಿಕ್ಕಾಬಟ್ಟೆ ಜೋರು ವಾಯ್ಸಲ್ಲಿ ನಿಮಗೆ ತುಂಬ ಆವಾಜ್ ಆಗ್ತಾರೆ. ಬಟ್ ನೀವು ಆ ಟೈಮಲ್ಲಿ ತುಂಬ ಸೈಲೆಂಟ್ ಆಗಿಬಿಡ್ತೀರಿ. ಅಂದರೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಜಾಸ್ತಿ. ನೀವು ಆ್ಯಸ್ ಅ ಕ್ಯಾಪ್ಟನ್ ನೀವು ಕಮಾಂಡಿಂಗ್ ಆಗಿರಬೇಕಿತ್ತು, ಏನಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಅಂತ? ಮೇಡಮ್ ಆ್ಯಕ್ಚುಲಿ ಅಲ್ಲಿ ಕಳಪೆ ಅಂತ ಬಂದಾಗ ಎಲ್ರಿಗೂ ಜೈಲ್ ಒಳಗಡೆ ಹೋಗೋದಿದೆಯಲ್ಲ, ಅದು ಎಲ್ರಿಗೂ ಅಲ್ಲಿ ಒಳಗಡೆ ಹೋದ ತಕ್ಷಣ ಟ್ರಿಗರ್ ಮಾಡಿಸುತ್ತೆ ಮೇಡಮ್. ಯಾಕಂದ್ರೆ ನಾನು ಅದನ್ನು ಅನುಭವಿಸಿದ್ದೀನಿ. ಒಳಗಡೆ ಹೋಗ್ತಾ ಇದ್ದಂಗೆ ನಾವು ಫೀಲ್ ಮಾಡಿಸುತ್ತೆ. ಆ ಕೋಪ, ಆ ಫ್ರಸ್ಟ್ರೇಷನ್ ಏನಿದೆ ಎಲ್ಲ ಹೊರಗಡೆ ಹಾಕ್ಬೇಕಾಗುತ್ತೆ. ನಾನು ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೋಗಿ ಟ್ರಿಗರ್ ಮಾಡೋದ್ರಿಂದ ಏನೂ ಅರ್ಥ ಇರಲ್ಲ. ಆ್ಯಕ್ಚುಲಿ ಅಲ್ಲಿ ಏನು ಮಾಡ್ತೀನಿ ಅಂತಂದರೆ, ನನ್ನ ನಿರ್ಧಾರನ ನಾನು ಬೇರೆ ಥರ ತೊಗೊಂಡಿದ್ರೆ ಒಬ್ಬರೇ ಜೈಲಿಗೆ ಹೋಗ್ತಾ ಇದ್ದೆ. ನಾನು ನಿರ್ಧಾರನ ಚೇಂಜ್ ಮಾಡ್ಕೋತೀನಿ. ಯಾಕಂದರೆ 4 ಓಟು ಚೈತ್ರಂಗೆ ಬಂದರೆ 4 ಓಟು ತ್ರಿವಿಕ್ರಮಿಗೆ ಬರ್ತವೆ. ಯಾಕಂದರೆ ಕೊನೆಗೆ ನಾನು ಹೋದವನು. ನನ್ನ ಓಟನ್ನು ನಾನು ಚೈತ್ರಂಗೆ ಹಾಕಿದರೆ ಚೈತ್ರ ಒಬ್ಬಳೇ ಹೋಗಿರೋಳು. ಯಾಕಂದರೆ ಅಷ್ಟು ವಾರಗಳ ಮಧ್ಯದಲ್ಲಿ ಚೈತ್ರನ್ಗೆ ಮತ್ತು ತ್ರಿವಿಕ್ರಮ್ಗೆ ವಾದ ವಿವಾದ ಜಗಳ ನಡೀತಾ ಇರುತ್ತೆ. ಇಬ್ಬರು ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅದನ್ನು ತ್ರಿವಿಕ್ರಮ ಎಷ್ಟೋ ಕಡೆ ಹೊರಗಾಕಿರ್ತಾನೆ ಆ ಮನಸ್ತಾಪನ. ಚೈತ್ರನೂ ಅದನ್ನು ಮನಸ್ತಾಪ ಹೊರಗಾಗಿರ್ತಾರೆ. ನಾನೇನು ಥಿಂಕ್ ಮಾಡ್ತೀನಿ, ಇಬ್ಬರನ್ನೂ ಸೇರಿ ಜೈಲಿಗೆ ಕಳಿಸಿದ್ರೆ ನಾನು ಇದನ್ನು ಯಾರ ಹತ್ರ ಚರ್ಚೆ ಮಾಡಿಲ್ಲ, ನನ್ನ ಮೈಂಡಲ್ಲೇ ಓಡ್ತಾ ಇರುತ್ತೆ ಇದು. ಇಬ್ಬರನ್ನೂ ಕೂಡ ನಿಮ್ದು ಪ್ಲಾನ್ ಅವರಿಬ್ಬರನ್ನ ಜೈಲಿಗೆ ಒಟ್ಟಿಗೆ ಹಾಕೋದು. ಯಾಕಂದ್ರೆ ಮತ್ತೆ ಅವ್ರು ಒಂದಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ತ್ರಿವಿಕ್ರಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ, ಚೈತ್ರನ ಮಾತನ್ನ ಕೇಳು, ಎಷ್ಟು ಬೇಕು ಅಷ್ಟು ಮಾತ್ರ ತಗೋ, ಜಾಸ್ತಿ ತಗೋಬೇಡ ಅಂತ ನಾನೇ ಎಷ್ಟೋ ಸಲ ಹೇಳಿದ್ದೀನಿ ತ್ರಿವಿಕ್ರಮ್ಗೆ. ಅದನ್ನ ಆಯ್ತು ಅಣ್ಣ ಅಂತೆಲ್ಲ ಹೇಳಿದ್ದವನು. ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಳೆದೋಗ್ಬಿಟ್ಟ ತ್ರಿವಿಕ್ರಮ್. ನಾನು ಅವಾಗ ಹೇಳ್ತಾ ಇರ್ತೀನಿ, ನಾನು ವಿಕ್ಕಿ ನೀನು ಆಟ ಹಿಂಗಾಡು ನೀನು ಕಾಣಿಸ್ಕೊತಾ ಇಲ್ಲ, ನೀನು ಅದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಆಯ್ತಣ್ಣ ಓಕೆ ಅಣ್ಣ ಅಂತ ಅನ್ನೋನು. ಬಟ್ ಆ 2 ವಾರದ ನನಗೆ ತುಂಬ ಇದಾಗಿರೋದ್ರಿಂದ, ಇಬ್ಬರು ಜೈಲಿಗೆ ಹೋಗ್ರಿ, ನಿಮ್ದು ಏನಿದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಜೈಲಿಗೆ ಹೋಗ್ಬಿಟ್ಟು ಬರ್ತಾರೆ. ಅಲ್ಲೂ ಸ್ವಲ್ಪ ಕಾಟ್ಲೆ ಕೊಡ್ತಾರೆ ಇಬ್ರು ಸೇರಿ ನನಗೆ. ಹೌದು, ಆ್ಯಕ್ಚುಲಿ ನಾನು ನೆಕ್ಸ್ಟ್ ಅದೇ ಕೇಳೋಳಿದ್ದೆ. ಅವರಿಬ್ರು ರೂಲ್ಸ್ ಬ್ರೇಕ್ ಮಾಡ್ತಾರೆ. ನೀವೆಲ್ಲಂದ್ರೆ ಅಂದರೆ ಕ್ಯಾಪ್ಟನ್ ಆಗಿ ನೀವು ಅವ್ರಿಗೆ ಏನು ಅನ್ನೋದೇ ಇಲ್ಲ, ಅಂದರೆ ಒಂಥರ ಪ್ಲೀಸ್ ಮಾಡೋ ಥರ ಮಾತಾಡ್ಬಿಡ್ತೀರಿ ಅವರಿಬ್ರಿಗೂ. ನೀವು ಯಾಕೆ ಕಮಾಂಡಿಂಗ್ ಆಗಿರಲಿಲ್ಲ? ಇಲ್ಲ ಮೇಡಮ್, ಆ್ಯಕ್ಚುಲಿ ನನಗೆ ಕಮಾಂಡಿಂಗ್ ಅಂತ ಅನ್ನೋದಲ್ಲ. ಆ್ಯಕ್ಚುಲಿ ಒಬ್ಬ ಕ್ಯಾಪ್ಟನ್ ಅದನ್ನು ತುಂಬ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕಂತ ನನಗೆ ಇದ್ದಿದ್ದು. ಬಟ್ ತುಂಬ ಸ್ಮೂತ್ ಆಗಿಬಿಡ್ಲಿಲ್ವಾ ಅದು ಅಂತ? ಇಲ್ಲ, ನಾನು ರೂಲ್ಸ್ ಮಾಡಿರ್ತೀನಿ, ನಿದ್ದೆ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ ಅಂತ. ಯಾರೂ ನಿದ್ದೆ ಮಾಡಿರಲಿಲ್ಲ 2-3 ದಿವಸ. ಆದರೂ ತ್ರಿವಿಕ್ರಮ್ ಏನು ಮಾಡಿರ್ತಾನೆ, ನಿದ್ದೆ ಮಾಡಿರ್ತಾನೆ, ಜೈಲಲ್ಲಿ ಮಾಡಿರ್ತಾನೆ. ಬಟ್ ಹೊರಗಡೆ ಬಂದ್ಮೇಲೆ ನಾನು ಸ್ವಿಮ್ಮಿಂಗ್ ಪೂಲ್ ಹಾಕ್ಬೇಕಂತ ಹೇಳಿರ್ತೀನಿ. ಅವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಚೇಂಜ್ ಮಾಡಿರಲ್ಲ, ಅದಕ್ಕೆ ಅದು ಸೈಲೆಂಟ್ ಆಗ್ಬಿಟ್ಟು ಅಷ್ಟೊತ್ತಿಗೆ ವೀಕೆಂಡ್ ಬರ್ತದೆ, ಮುಗೀತದೆ. ಇಲ್ಲ ಅಂದರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ಈ ವಾರದ ಕ್ಯಾಪ್ಟನ್ಸಿಯಲ್ಲಿ ಶಿಕ್ಷೆಗಳನ್ನ ಕೊಡ್ತಾ ಇದ್ದೆ ನಾನು. ಅಲ್ಲ, ನೀವು ಸಾಫ್ಟ್ ಆಗಿಬಿಟ್ರಿ ಅನ್ನೋ ಕಾರಣಕ್ಕೆ ಅವರಿಬ್ರು ಏನಾರು ಅಡ್ವಾಂಟೇಜ್ ತೊಗೊಂಡ್ಬಿಟ್ರೆ ಅದನ್ನ ಅಂತ? ಯಾಕಂದ್ರೆ ಇಬ್ರು ಜೈಲಲ್ಲಿ ಇರ್ತಾರೆ, ಇಬ್ರು ಜೈಲಿಂದ ಹೊರಗೆ ಬರ್ತಾರೆ, ಅದು ಪ್ಲಾನ್ ಮಾಡ್ಕೊಂಡು ಬಂದು ಹೊರಗಡೆ ಬಂದು ಕೂತ್ಕೊಂಡು ಮಾತಾಡಿ, ಅಂದ್ರೆ ನೀವು ಸಾಫ್ಟ್ ಇದ್ದೀರಾ ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ಮಾಡಿದ್ರು ಅವರು. ಆ್ಯಕ್ಚುಲಿ ಅದು ನಮ್ಗೆ ಗೊತ್ತಾಗಿದೆ ವೀಕೆಂಡಲ್ಲಿ ಮೇಡಮ್, ಅವ್ರಿಬ್ರು ಹೊರಗಡೆ ಬಂದಿದ್ದಾರೆ ಅಂತ. ವಿಡಿಯೋ ಪ್ಲೇ ಆದ್ಮೇಲೆ ಗೊತ್ತಾಗಿದೆ ನಮಗೆ. ಬಟ್ ವಿಕ್ಕಿ ಹೇಳೋನು ವೀಕೆಂಡಲ್ಲಿ ಗೊತ್ತಾಗುತ್ತೆ ಅಂತ. ಈ ತರ ವೀಕೆಂಡಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಬಟ್ ಅದು ಕ್ಲಾಸು ಆಯ್ತು ಅನ್ಸತ್ತೆ ಅವರಿಗೆ ಚೆನ್ನಾಗಿ. ಮತ್ತೆ ಇಡೀ ಮನೆಗೆ ಏನಾಗಿತ್ತು ಅಂದ್ರೆ, ಯಾರು ಜೈಲಿದ್ರೆ ಅವರೇ ತರಕಾರಿ ಹೆಚ್ಚಬೇಕು ಅಂತ ಇರುತ್ತೆ. ಅವ್ರಿಗೆ ಕೊಟ್ಟು ಸುಮಾರು ಹೊತ್ತಾದ್ರೂ ಅವ್ರು ಹೆಚ್ಚಿರಲ್ಲ. ನನಗೆ ರಾಗಿ ಗಂಜಿ ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಊಟ ಬೇಕು, ನನಗೆ ತರಕಾರಿ ಕಟ್ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತೆಲ್ಲ ನನ್ನನ್ನು ರೇಗಿಸ್ತಿರ್ತಾರೆ. ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ಹೌದಾ ತರಕಾರಿ ಹೆಚ್ಚಲ್ವ ನೀವು? ಹೇಳಿ 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 ಸಾಕಾಗಿ ನಾನೇನು ಹೇಳ್ತೀನಿ, ಕೊನೆಗೆ ನೀವು ಹೆರ್ಚ್ಬೇಡಿ, ಬಿಟ್ಬಿಡ್ರಪ್ಪ. ಶಿಶಿರ್ ಅಡುಗೆ ಮಾಡ್ತಿರ್ತಾರೆ, ಅವ್ರಿಗೆ ಹೇಳ್ತೀನಿ, ಶಿಶಿರ್ ತರಕಾರಿನ ಜಜ್ಬಿಟ್ಟು ಹಾಕ್ಬಿಡು ಅಂತ ಹೇಳ್ತೀನಿ. ತರಕಾರಿ ಇಲ್ಲ, ಸುದೀಪ್ ಸರ್ ಬಂದು ಹೇಳ್ತಾರಲ್ಲ, ಕೊಟ್ಟಿದ್ದು ಹಾಫ್ ಅನ್ ಅವರಿಗೆ ತರಕಾರಿ ಸರ್ ಆ ವಾರ ಹೇಳ್ತಾರೆ, ಇನ್ನು ಹಾಫ್ ಅನ್ ಅವರ್ ನೀವು ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ವಾರ ರಜತ್ನ ನಾವು ಜೈಲಿಗೆ ಕಳಿಸಿದಾಗ ಅವ್ರು ಕೂಡ ಮಾಡಿರೋದಿಲ್ಲ. ಅವ್ರು ಯಾವಾಗ ಅಂತಂದ್ರೆ, ನಾವು ಬೆಳಗ್ಗೆ ಕೊಟ್ಟಿರೋದನ್ನ ಅವ್ರಿಗೆ ಸಂಜೆ 4 ಗಂಟೆಗೆ ತರಕಾರಿ ಹೆಚ್ಚಿಕೊಟ್ಟಿರೋದು ನಮಗೆ. ನಾವು ಬೆಳಗ್ಗೆ ತಿಂಡಿ ಮಾಡಿರೋದು ಸಾಯಂಕಾಲ 4 ಗಂಟೆಗೆ. ಈ ಥರ ಎಲ್ಲ ಆ ಸಿಟ್ಗಳನ್ನ ಇಟ್ಕೊಂಡು ಅವರು ಅದನ್ನು ಫ್ರಸ್ಟ್ರೇಷನ್ನ ಅದ್ರ ಮೇಲೆ ಉಪಯೋಗ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹೋಗಿದ್ದೀನಿ, ಧನರಾಜ್ ಹೋಗಿದ್ದೀವಿ, ನಾವು ಯಾವತ್ತೂ ಕೂಡ ಆ ಥರ ಮಾಡಲೇ ಇಲ್ಲ. ಕೊಟ್ಟು ಅರ್ಧ ಗಂಟೆ ಒಳಗಡೆ ನಾವು ರೆಡಿ ಮಾಡಿಕೊಟ್ಟಿದ್ದೀವಿ ಎಲ್ಲನೂ ಕೂಡ. ಇಲ್ಲ ನನ್ನ ಇಷ್ಟ, ನನಗೆ ಮಾಡೋಕ್ಕಾಗಲ್ಲ, ನನಗೆ ಹಂಗೆ ಹಿಂಗೆ ಅಂತ ರೀಸನ್ಗಳನ್ನ ಕೊಡ್ತಾರೆ. ಅವೆಲ್ಲವೂ ಕಳಪೆ ರೀಸನ್ಗಳು. ಅದು ಅಲ್ಲಿ ಆಟಕ್ಕೆ ಸೀಮಿತ ಆಗಿರುತ್ತೆ ಅಷ್ಟೇ.